ಅವ್ರ ತಾತ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಂದವನೇ ನೋಡಿಲಿ, ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾನೆ ಗುಡ್ ಬೈ ಥರ. ನಾವಿವತ್ತು ಮಾಡ್ತಾ ಇದ್ದೀವಿ ಮಶ್ರೂಮ್ ಬಿರಿಯಾನಿ. ನೀರು ಕೊಡಮ್ಮ. ದೋಸೆ ಚೆನ್ನಾಗಿ ಕೊಡ್ಕೊಳ್ಳಿ ಈ ಥರ. ನಾನು ಹೆಂಡತಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾಳೆ ಮಶ್ರೂಮ್ನ. ಅದನ್ನು ಇನ್ನೂ ಪೀಸ್ ಆಗಿ ಕಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಮಶ್ರೂಮ್ ಕಲರ್ ತಿರುಗಿದೆಯಲ್ಲ, ಮೋಸ್ಟ್ಲಿ ತೊಳೆದಿರೋದ್ರಂಗ ಅಥವಾ ಪ್ಯಾಕೆಟ್ ಬರೋದೇ ಈಗ. ಕಮೆಂಟ್ ಮಾಡಿ ಇದು ಮಶ್ರೂಮ್ ಇರೋದೇ ಹಿಂಗೇನಾ? ಇರೋದೇ ಹಂಗೆ. ಹೂವಲ್ಲಿ ಕಬಾಬ್ ಪೌಡರ್ ಎತ್ಕೊಂಡು. ಓಕೆ ಗಾಯ್ಸ್, ಕಟ್ ಮಾಡಿದ್ದಾಯ್ತು. ನಾವು ಯೂಸ್ ಮಾಡ್ತಾ ಇದ್ದೀವಿ ತೇಜು ಕಬಾಬ್ ಪೌಡರ್. ತೋರಿಸಿ ಪ್ಯಾಕೆಟು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದಾರೆ. ಚಿಕನ್ ಮಸಾಲ ಸ್ವಲ್ಪ ಹಾಕಿರೋದು. ಬೆಂಡ್ ಈ ಪೌಡರ್ಸ್ ಅಲ್ಲೆಲ್ಲ ಉಪ್ಪಿರುತ್ತೆ. ಜಸ್ಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಖಾರ ಪುಡಿ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಬೇಕು ಅಂದರೆ ಸ್ವಲ್ಪ ಮಿಕ್ಸ್ ಮಾಡೋದಾ? ಇನ್ನಷ್ಟು ಒಂದು ಸ್ಪೂನ್ ಇಷ್ಟ ಹಾಕ್ಬಿಟ್ಟಲ್ವೇ? ಚೆನ್ನಾಗಿ ನೀರು ಹಾಕಿ. ನಾವು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡ್ತಿಲ್ಲ, ಇದೆಲ್ಲ ನ್ಯಾಚುರಲ್ ಕಲರ್. ಅದಕ್ಕೆ ಅದು ಕೆಂಪು. ಆ್ಯಕ್ಚುಲಿ ನಾವು ಚಿಕನ್ ಕಬಾಬ್ಗೆ ಚಿಕನ್ಗೆ ಪೌಡರ್ ಹಾಕ್ತೀವಿ ಫ್ರೆಂಡ್ಸ್. ಆದರೆ ಮಶ್ರೂಮ್ ಕಬಾಬ್ಗೆ ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಾಕಬೇಕು. ಯಾವ್ಯಾವ ವ್ಯೂವರ್ಸ್ಗೆ ಇದೆಲ್ಲ ಗೊತ್ತು ಪ್ಲೀಸ್ ನಮ್ಮ ಹಸ್ಬೆಂಡ್ಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಬಂದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸೊ ನಿಮಗೆ ಮಶ್ರೂಮ್ ವೈಟೇ ಕಾಣಿಸಲ್ಲ ನೋಡಿ, ಈ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಹಾಕಿ, ಎಷ್ಟು ಬೇಕೋ ಅಷ್ಟು ಹಾಕಿ. ಸೊ ಈ ಥರ ಮಶ್ರೂಮ್ನ ಆ್ಯಡ್ ಮಾಡಿ ಚೆನ್ನಾಗಿ ಮ್ಯಾರಿನೇಟ್ ಆಗೋಗ್ಬಿಡಿ. ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಅಷ್ಟರಲ್ಲಿ ನಾವು ಮಾಡೋಣ ಮಶ್ರೂಮ್ ಬಿರಿಯಾನಿ. ಸೊ ನಾವಿಲ್ಲಿ 2.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೀವಿ. 4 ಚಕ್ಕೆ, ಲವಂಗ, ಜಾಪತ್ರೆ ತಾನೆ, ಮತ್ತೆ 3 ಯಾಲಕ್ಕಿ, ಫ್ಲವರ್, ಕಲ್ಲು. ಇದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳಿ. ಕೊಬ್ಬರಿ, ಆ್ಯಕ್ಚುಲಿ ಕೊಬ್ಬರಿನ ತುರಿದ್ಬಿಟ್ಟು ಹಾಕೋಬೋದು. ಈ ಥರ ಹುರಿದು ಮಾಡೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತೆ. ನಾರ್ಮಲಾಗಿ ನಾವೆಲ್ಲದಕ್ಕೂ ಹುರಿದ್ಬಿಟ್ಟೆ ಮಾಡೋದು. ಹುರಿದ್ಬಿಟ್ಟು ಏನಕ್ಕೆ ಮಾಡ್ತಾರೆ ಅಂದರೆ ಕೆಟ್ಟೋಗ್ದಿರ ಇರಲಿ ಅಂತ. ಹೌದಾ? ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ ನೀವು? ನಾವು ಯಾರು ಅನ್ಕೊಂಡಿದ್ಯಾ? ಸೊ ಒಂದು ಕಾಲು ಶುಂಠಿ ಮತ್ತೆ 1 ಇಡೀ ಬೆಳ್ಳುಳ್ಳಿ ಚೆನ್ನಾಗಿ ಮಸಾಲೆ ತಣ್ಣಗಾಗ್ಲಿ ಅಷ್ಟರಲ್ಲಿ ನಾವು ಫ್ರೈ ಕುಕ್ಕರ್ಗೆ ಎಣ್ಣೆ ಹಾಕೊಳ್ಳಿ. ಸೊ ಎಣ್ಣೆಗೆ 2 ಪಲಾವ್ ಆಲ್ರೆಡಿ ರುಬ್ಬಕ್ಕೆ ಹಾಕಿದೀವಿ. ಸುಮ್ಮನೆ ಶಾಸ್ತ್ರಕ್ಕೆ ಫ್ರಾಗ್ನೆನ್ಸ್ ಬರಲಿ ಅಂತ ಇದು ಮಾಡ್ರೆ. ಈರುಳ್ಳಿ ಸ್ವಲ್ಪ ಹಾಕಿ. ಈರುಳ್ಳಿ ಉದ್ದುದ್ದ ಕಟ್ ಮಾಡಿರೋದು ಹಾಕ್ತಾ ಇದ್ದೀವಿ. 1 ಆನಿಯನ್, ಸ್ವಲ್ಪ ಕರಿಬೇವು, ಅರಿಶಿನ ಹಾಕೊಳ್ಳಿ. ಇವಾಗ ಇದಕ್ಕೆ ಮಶ್ರೂಮ್ ಹಾಕೋಬೇಕಂತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಹಾಕ್ತಾ ಇದ್ದೀವಿ. ಯಾಕೆ ಇವಾಗ ಅಂದರೆ ಅವಾಗಲೇ ಹಾಕಿದ್ರೆ ಒಂಥರ ಸೀದೋಗಿರೋ ಥರ ಆಗ್ತದೆ. ಇವಾಗ ಮಶ್ರೂಮ್ ನೋಡಿ ನೀಟಾಗಿ ಬೆಂದಿದೆ. ಕಸೂರಿ ಅಲ್ಲ ರೀ, ಕಸೂರಿ ಮೆಥಿ. ಕಸೂರಿ ಯಾರು ಮಳೆ ಗರ್ಲ್ ಫ್ರೆಂಡ ಹೆಂಗೆ? ನನಗೆ ಗರ್ಲ್ ಇರೋ. ಇದಕ್ಕೆ 1 ಟೊಮೆಟೊ ಹಾಕ್ತಾ ಇದ್ದೀವಿ, 1 ದೊಡ್ಡ ಟೊಮೆಟೊ. ಇವಾಗ ನೋಡಿ ಇಷ್ಟು ಫುಲ್ ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ತೀನಿ. ಇದನ್ನ ರೆಡ್ ಕಲರ್ ಬೇಕಂದ್ರೆ ನೀವು ಕಲರ್ ಆ್ಯಡ್ ಮಾಡ್ಬೋದು. ಅದೇ ನಾವು ಕಲರ್ ಆ್ಯಡ್ ಮಾಡೋಣ. 1 ಸ್ಪೂನ್ ಅಷ್ಟು. ಸೊ ಇದು ಸ್ವಲ್ಪ ಕ್ರೀಮಿ ಸ್ಟ್ರಕ್ಚರ್ ಬರೋದಕ್ಕೆ ಇದಕ್ಕೆ ಒಂಚೂರು ಮೊಸರನ್ನ ಆ್ಯಡ್ ಮಾಡ್ತೀವಿ. ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಸ್ವಲ್ಪ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಈ ಟೈಮಲ್ಲಿ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅಕ್ಕಿ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ರಿ. ಆಲ್ರೆಡಿ 1 ಗ್ಲಾಸ್ ಇದೆ, ಇವಾಗ ಇನ್ನೊಂದು ಗ್ಲಾಸ್ ಹಾಕಿದ್ದೀನಿ. ಮಸಾಲೆನೇ 1 ಗ್ಲಾಸ್. ಇಲ್ಲಿ ಎಷ್ಟು ಉಪ್ಪು. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಹೊಡ್ಸಿ. ಅಷ್ಟೇ, ನಿಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. So mushroom biryani is ready. Kebab, mushroom kebab ready. ನಮ್ಮಪ್ಪ ಬಂದು ಪ್ಯೂರ್ ವೆಜಿಟೇರಿಯನ್ ಗೈಸ್. ಅವ್ರು ನಾನ್ ವೆಜ್ ಎಲ್ಲ ತಿನ್ನಲ್ಲ. ಅವ್ರಿಗೋಸ್ಕರ
ಮಶ್ರೂಮ್ ಕಬಾಬ್, ಮಶ್ರೂಮ್ ಬಿರಿಯಾನಿ. ಹಾಂ, ಚೆನ್ನಾಗಿದಾ? ಹೌದಾ? ಹಾಯ್ ಗಾಯ್ಸ್, ಹ್ಯಾಪಿ ವೀಕೆಂಡ್ ಎಲ್ರಿಗೂ. ಇವತ್ತೇನೋ ಪ್ಲ್ಯಾನ್ಸ್ ಇತ್ತು, ಮಾಡಿ ಏನೇನೋ ಮಾಡಿ ಕ್ಯಾನ್ಸಲ್ ಮಾಡಿ ಇವಾಗ ಮತ್ತೆ ಚಿಕ್ಕಪೇಟೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಇರಿಟೇಟ್ ಆಗುತ್ತೆ ವೀಕೆಂಡ್ ಟೈಮಲ್ಲಿ ಹೋಗಿದ್ದಾರಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಮದುವೆ ಅಂತ ಬಂದಾಗ ನಾವು ಶಾಪಿಂಗು ಇದೆಲ್ಲ ಹೋಗಲೇಬೇಕು. ಸೊ ಏನೇನು ಪ್ಲ್ಯಾನ್ಸ್ ಅಂದರೆ, ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಟೈಮ್ ಇದ್ದರೆ ಏನು ಅಂತ ಹೇಳ್ತೀನಿ. ಈಗ ಟಿಫನ್ ತಿಂದು ನಾವು ಹೊರಡೋ ಸಮಯ. ನನಗಂತೂ ಹೊಟ್ಟೆ ಹಸ್ತಿದೆ. ಸೊ ಇವತ್ತು ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಮಾಡಿದ್ದಾರೆ. ಸೊ ಹೋಗಿ ತಿಂದ್ಬಿಟ್ಟು ಹೊರಡೋಣ. ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಕಬಾಬ್ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು. ಯಾವುದು ನೋಡೋಕ್ಕೆ ಇದರಲ್ಲಿ ಹೊಸಕೋಟೆಯಲ್ಲಿ ಆನಂದ್ ದಮ್ ಬಿರಿಯಾನಿ, ಮೈ ದಮ್ ಬಿರಿಯಾನಿ, ಆ ಕಲರ್ ಐತೆ, ಆ ಫ್ಲೇವರು. ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಇಗ್ನೋರ್ ಮಾಡಿ, ಬೇರೆ ಡೈಪರ್ಗಳಿಗೆ ಕಾಣಿಸ್ತೈತೆ. ಸೇಮು ಆನಂದ್ ದಮ್ ಬಿರಿಯಾನಿ ಇದೆ. ಹೌದಾ? ಏನಂದ್ರೆ ಮಶ್ರೂಮ್ ಇದೆ ಅಷ್ಟೇ. ಹೌದಾ? ಹಂಗಂದ್ರೆ ಒಂದ್ಸಲಿ ಮಟನ್ ಹಾಕಿ ಟ್ರೈ ಮಾಡೋಣ ಅಂತೀರಾ? ಸೇಮ್ ಕಬಾಬ್ ಫೀಲೇ ಕಣ, ಕಬಾಬ್ ಥರ ಇದೆ. ಇದೇನಿಲ್ಲ ಇದ್ರಲ್ಲಿ ಬಂದು ಆ ಫ್ಲೇವರ್ಸ್ ಇದೆಯಲ್ಲ ಹಂಗೆ ಸಿಗ್ತಾ ಇದೆ. ಅಂದರೆ ಅದು ನಾವು ಹುರಿದಿದೀವಲ್ಲ ಅದಕ್ಕೆ ಅದೆಲ್ಲ ಆ ಫ್ಲೇವರ್ಸ್ ಹಂಗೆ ಬ್ಯಾಗ್ ಸಿಗ್ತದೆ. ಸಗಲಾಗಿದೆ ಗೈಸ್. ಯಾರಾದರೂ ವೆಜಿಟೇರಿಯನ್ ಲವರ್ಸ್ ಇದ್ದರೆ ಮಶ್ರೂಮ್ ಟ್ರೈ ಮಾಡಿ. ಸೇಮ್ ನಿಮಗೆ ಆ ಒಂದು ನಾನ್ ವೆಜ್ ಫೀಲೇ ಬರುತ್ತೆ. ಹೆಂಗ್ ಹೇಳ್ತೀರಾ? ಅವ್ರು ನಾನ್ ವೆಜ್ ಬಿರಿಯಾನಿನೇ ತಿಂದಿರಲ್ಲ ಅಲ್ವಾ? ವೆಜಿಟೇರಿಯನ್ ಅವ್ರು ತಿಂದೇ ಇರಲ್ಲ, ಹೆಂಗ್ ಹೇಳ್ತೀರಾ? ಅವ್ರಿಗೆ ನಾನ್ ವೆಜ್ ತಿನ್ನಕ್ಕಾಗಲ್ವಲ್ಲ, ಅದಕ್ಕೆ ಈ ಥರ ಒಂದು ಫೀಲ್ ಬರಬೇಕಲ್ಲ ಅವ್ರಿಗೆ. ಸೊ ಇದು ಟ್ರೈ ಮಾಡ್ಬೋದು. ಸೊ ಔಟ್ ಆಫ್ 10 ಎಷ್ಟು ರೇಟ್ ಮಾಡ್ತೀರಾ ಹೇಳಿ? ಔಟ್ ಆಫ್ 10 ಐ ವಿಲ್ ರೇಟ್ 9. ಯಾವಾಗ್ಲೂ 9 ಕೊಡ್ತಾರೆ ಫ್ರೆಂಡ್ಸ್ ಇವರು. ಸಪೋರ್ಟ್ ಮಾಡಬೇಡಿ ಫ್ರೆಂಡ್ಸ್ ಇವ್ರನ್ನ. ನಮ್ಮ ಟ್ಯಾಲೆಂಟ್ ನ ತುಳಿಯೋರು ನಮ್ಮ ಮನೇಲೇ ಇಲ್ಲ, ನಮ್ಮ ಪಕ್ಕದಲ್ಲೇ ಇದ್ದಾರೆ. ಓಕೆ 9.5 ಕೊಡೋಣ. ಇನ್ನೊಂದು ಪರ್ಸೆಂಟ್ ನಮ್ಗೆ ಅವಾಗ ತಿಂದಿದ್ರೆ ಗೊತ್ತಾಗಿರೋದು. ನೆಕ್ಸ್ಟ್ ಟೈಮ್ ಇದೇ ಥರ ಮಾಡಿದ್ರೆ 10 ಕೊಡ್ತೀನಿ. ಯಾವಾಗ ಡೈಲಾಗ್ ನೋಡಿ ಗೈಸ್, ಇವತ್ತು ವೀಕೆಂಡ್ ನಾನು ಏನೇನು ಪ್ಲಾನ್ಸ್ ಇಟ್ಕೊಂಡಿದ್ದೆ ಗೊತ್ತಾ? ಕಟಿಂಗ್ ಮಾಡಿಲ್ಲ, ಶೇವಿಂಗ್ ಮಾಡಿಲ್ಲ, ಹೆಂಗೆ ಕಾಣಿಸ್ತಾ ಇದೆ ನೋಡಿ. ನಮ್ಮ ರಾಕಿನ ಕರ್ಕೊಂಡು ಹೋಗಿ ಮೇಕ್ ಓವರ್ ಮಾಡಬೇಕು ಅಂತ ಎಷ್ಟೆಲ್ಲ ಪ್ಲಾನ್ ಹಾಕೊಂಡಿದ್ದೆ. ನಮ್ಮ ರಾಕಿನ ತೋರಿಸಿ ನೀವು ಹೋಗ್ಬೇಕಾದ್ರೆ ಅವ್ನ ಪಾಪ ಎಷ್ಟು ಗಲೀಜಾಗಿದ್ದಾರೆ ಅಂತ. ಚೆನ್ನಾಗಿದೆ, ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ. ರೆಸಿಪಿ ಯಾರು ಬೇಕೋ ಕಮೆಂಟ್ ಮಾಡಿ, ನಮ್ಮ ವೈಫ್ ರೆಸಿಪಿ ಕಳಿಸ್ತಾರೆ. ರೆಸಿಪಿ ಆಲ್ರೆಡಿ ಅಪ್ಲೋಡ್ ಆಗಿದೆ ನೋಡಿ ಫ್ರೆಂಡ್ಸ್. ಟೈಮ್ ಆಯಿತು ಅಂದರೆ ಇನ್ನೂ ಆಟ ಆಡ್ಕೊಂಡಿದ್ದಾರೆ. ಹೋಗಿ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಹೋಗೋದು ಬೇಡವಾ? ನಾನು ಎದ್ದು ಪೂಜೆ ಮಾಡಿ ರೆಡಿ ಆಗೋದೆ. ನಾನೇನೇನು ಮಾಡಿದೆ ಯಜಮಾನ್ರೆ? ಮನೆ ಕ್ಲೀನ್ ಮಾಡಿ, ಕಸ ಗುಡಿಸಿ, ಮನೆ ಒರೆಸಿ, ಅಡುಗೆ ಮಾಡಿ ಎಲ್ಲ ಮಾಡಿ ರೆಡಿ ಆಗ್ಬೇಕಂದ್ರೆ ಲೇಟ್ ಆಗುತ್ತೆ. ನೀವೇನು ಎದ್ದಿದ ತಕ್ಷಣ ಪ್ಯಾಂಟ್ ಬಟ್ಟೆ ಹಾಕೊಂಡ್ಬಿಟ್ಟು ರೆಡಿ ಆಗ್ಬಿಟ್ರೆ ಅಲ್ಲ ರೆಡಿ. ಈ ಜಗತ್ತಲ್ಲಿ ಅದೃಷ್ಟವಂತ ಗಂಡ ಅಂದರೆ ಯಾರು ಗೊತ್ತಾ? ಒಳ್ಳೆ ಅಡುಗೆ ಮಾಡೋ ಎದ್ದು ಸಿಕ್ಕಿರೋರು ಅದೃಷ್ಟವಂತ. ಆ ಅದೃಷ್ಟವಂತರದಲ್ಲಿ ನಾನು ಒಬ್ಬ. ಯಾಕಂದರೆ ನಾನು ಹೆಂಡತಿ ಸಗದಾಗಿ ಅಡುಗೆ ಮಾಡ್ತಾರೆ ಎಲ್ಲಾದರೂ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಈ ವೀಕೆಂಡ್ ನಿಮ್ದೇನು ಪ್ಲ್ಯಾನ್ಸ್ ಅಂತ ಕಮೆಂಟ್ ಮಾಡಿ. ಆಮೇಲೆ ನೆಕ್ಸ್ಟ್ ನಾವು ಯಾವ ಥರ ಕಂಟೆಂಟ್ ವೀಡಿಯೋ ಹಾಕಬೇಕು ಅದನ್ನು ಹೇಳಿ. ರೆಡಿ ಆದ ಇಲ್ವಾ ನೋಡಿ. 12 ಗಂಟೆಗೆ ಅಲ್ಲಿ ಇರಬೇಕು ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ 12 ಗಂಟೆ ಇಲ್ಲೇ ಆಗಿದೆ. ಇನ್ನು ನಾವು ಹೋಗೋದು ಯಾವಾಗ? ಕಾರಲ್ಲಿ ಹೋಗಿ ಪಾರ್ಕಿಂಗ್ ಸಿಕ್ಕಿಲ್ಲ ಅಂತ ನಮ್ಮ ಹಸ್ಬೆಂಡ್ ಬೈಕಲ್ಲಿ ಕರ್ಕೊಂಡು ಹೋಗ್ತಾವ್ರೆ ಚಿಕ್ಕಪೇಟೆಗೆ. ಬಂದಿದ್ದೀವಿ ನಮ್ಮ ಹಸ್ಬೆಂಡ್ಗೆ ಶಾಪಿಂಗ್ ಮಾಡೋಕ್ಕೆ. ನಮ್ಮ ಅದಕ್ಕೆ ಫೇಸ್ನ ಬ್ಲರ್ ಮಾಡಿಬಿಡಿ. ಏನು ರಿಸೆಪ್ಷನ್ ಅಲ್ಲಿ ಸರ್ಪ್ರೈಸ್ ಆಗಿತ್ತು. ಅಲ್ಲೊಂದು ಆರ್ಟ್ ಬರುತ್ತೆ. ಚಿಕ್ಕಪೇಟೆಗೆ ಬರಲ್ಲ ಅಂದ್ಬಿಟ್ಟು 3-4 ಸಲ ಕರ್ಕೊಂಡ್ಬಂದ್ರು. ಗಾಡಿ ಪಾರ್ಕಿಂಗ್ ಹುಡ್ಕೋದೇ ಒಂದು ದೊಡ್ಡ ಸಮಸ್ಯೆ. ಕಾರ್ ಪಾರ್ಕಿಂಗ್ ಸಿಕ್ತಿಲ್ಲ ಅಂತ ಬೈಕಲ್ಲಿ ಬಂದ್ರೆ ಬೈಕ್ ಪಾರ್ಕಿಂಗ್. ಸೇ ಹಾಯ್. ನಮಗೆ ಸೋರದ ಮುಖ್ಯ. ಕುಮಾರೇ ನಮ್ಗೆ ಊಟನೇ ಮುಖ್ಯ ಅಂತ. ಚಿಕ್ಕಪೇಟೆ ದಯವಿಟ್ಟು ಬರ್ಬೇಡಿ. ಯಾವಾಗ ಇದೊಂದೇ ಡೈಲಾಗ್ ಹೊಡಿತೀರಾ? ನಮ್ಮ ಹಸ್ಬೆಂಡ್ ಒಂದು ಟ್ರಯಲ್ ಮಾಡಿದ್ದಾರೆ. ಅಲ್ಲಿ ಸ್ಟಿಚ್ ಮಾಡಿಸ್ಕೊಳ್ಳಿ, ಅದೇ ಬೆಸ್ಟ್. ಒಂದು ಸೆಲೆಕ್ಟ್ ಮಾಡಿ ಟ್ರಯಲ್ ಮಾಡ್ಕೋತಾವ್ರೆ ಫೈನಲಿ ಹೋಲ್ಸೋದಕ್ಕೆ ಅಂತ. ಜೀವನ ಸುಖಕರವಾಗಿರಲಿ ಎಂದು ನಾನು ಓಕೆ ಗಾಯ್ಸ್, ಫುಲ್ ಟೈರ್ಡ್ ಡೇ.
ಚಿಕ್ಕಪೇಟೆಗೆ ಬರಲ್ಲ ಅಂದರು ಕರ್ಕೊಂಡೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟು ಆಯ್ತು. ವಾಟ್ ಇಸ್ ದ ಡಿನ್ನರ್? ದೋಸೆ, ಹೆಸರು ಕಾಳು, ನುಗ್ಗೆಕಾಯಿ ಸಾಂಬಾರ್, ರೈಸ್. ಚಿಕ್ಕಪೇಟೆಗೆ ಯಾವಾಗ ಹೋದ್ರೂ ಜನ ಇರ್ತಾರೆ. ಒಂದು ಅರ್ಥ ಆಗೋದೇನೆಂದರೆ, ಒಂದು 10 ನಿಮಿಷ ಅಲ್ಲಿ ಗಾಡಿ ಹಾಕೊಂಡು ಕೂತ್ಕೊಂಡೆ, ಒಂದು 10 ನಿಮಿಷ ಅಲ್ಲಿ ಬರೋರು ಹೋಗೋರು ಎಲ್ಲರೂ ನೋಡ್ದೆಮ್ಮ. ಕೂಲಿ ಕೆಲಸ ಮಾಡೋರಿಂದ ಹಿಡ್ದು, ಅಲ್ಲಿ ಅಂಗಡಿ ಹಾಕೊಂಡಿರೋರಿಂದ ಹಿಡ್ದು, ಅಲ್ಲಿ ತಳ್ಕೊಂಡು ಹೋಗ್ತಾ ಇದ್ರಲ್ಲ ಗಾಡಿಯಿಂದ ಹಿಡ್ದು ಎಲ್ಲ ನೋಡಿದಾಗ ಇದು ಲೈಫಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಏನಂದರೆ, ದೇವ್ರು ನಮ್ಮನ್ನ ಇಲ್ಲಿವರೆಗೂ ಇಟ್ಟಿದ್ದಾನಲ್ಲ, ಅದಕ್ಕೆ ನಾವು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂದರೆ, ನಾವು ಅದಿಲ್ಲ ಇದಿಲ್ಲ ಅದು ಇದು ಅಂತ ತುಂಬ ಕಂಪ್ಲೇಂಟ್ಸ್ ಮಾಡ್ತೀವಿ. ಬಟ್ ಅಲ್ಲಿ 10 ನಿಮಿಷ ನಿಂತ್ಕೊಳ್ತೀವಲ್ಲ, ಆ ಜನಗಳನ್ನ ನೋಡಿದಾಗ ಅವ್ರು ಪಡೋ ಕಷ್ಟಕ್ಕೆ ಮುಂದೆ ನಾವೆಲ್ಲ ಏನೂ ಇಲ್ಲ ಅನಿಸುತ್ತೆ. ಸೊ ಆಲ್ವೇಸ್ ವೆರಿ ಗ್ರೇಟ್ಫುಲ್. ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್. ಎಸ್, ಎಕ್ಸಾಕ್ಟ್ಲಿ. ಕ್ರೌಡ್ಗೆ ನಾವು ಹೋಗಲ್ವಲ್ಲ ಯಾವಾಗಲೂ, ಬಟ್ ಹೋದಾಗ ಹಂಗೆ ಅನ್ಸುತ್ತೆ ನಮ್ಗೆ. ಹೆಕ್ಟಿಕ್ ಆಗಿತ್ತು ಡೇ. ಒಂದು ಚಿಕ್ಕಪೇಟೆಯಲ್ಲಿ ಪಾರ್ಕಿಂಗ್ಗೆ ಒಂದು ಅರ್ಧ ಅವರ್ ಹುಡುಕಿದ್ದೀನಿ, ಬೈಕ್ ಪಾರ್ಕಿಂಗ್ಗೆ. ಅಯ್ಯಪ್ಪ, ಕಾರ್ ಪಾರ್ಕಿಂಗ್ ಸಿಗಲ್ಲ ಅಂತ ಬೈಕ್ ತೊಗೊಂಡ್ರೆ, ಬೈಕ್ಗೂ ಸಿಗ್ತಾ ಇಲ್ಲ. ನಮ್ಗೆ ಈ ಪರಿಸ್ಥಿತಿ 8 ಗಂಟೆಗೆ ಹೋಗ್ಬಿಡ್ಬೇಕು ಚಿಕ್ಕಪೇಟೆಗೆ. ಹೇಳ್ದಂಗೆ ಹೆಂಗೆ ಎದ್ದ ತಕ್ಷಣ ಹಂಗೆ ಡೈರೆಕ್ಟಾಗಿ ಅಲ್ಲ ಹೋಗ್ಬೇಕು. ಐ ಆಮ್ ವೆರಿ ಟಯರ್ಡ್. ಕೊನೆಗೂ ಕಟಿಂಗ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟೆ. ಸೊ ನಾಳೆ ಮೈ ಮೋಸ್ಟ್ ಫೇವ್ರೇಟ್ ವೀಕೆಂಡ್ ಅಂತ 3 ದಿನದಿಂದ ಇದೇ ಕೊಳ್ತಾ ಇದೆಯಾ. ಏನು ಮಾಡೋದು, ನೀನು ಬಿಡ್ತಾ ಇಲ್ವಲ್ಲ. ಹಾಂ, ಟುಮಾರೋ ಫೇವ್ರೆಟ್ ಡೇ. ಏನಕ್ಕೆ ಅಂತ ನಾನು ಹೇಳ್ತೀನಿ ನಾಳೆ. ಓಕೆ, ಸಿ ಯು ಗೈಸ್. ಗುಡ್ ನೈಟ್. Good night. See you all. Signing off from Mr. and Mrs. Raj.